ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಇವತ್ತು 15ನೇ ತಾರೀಕು ನಮ್ಮ ಅಣ್ಣನ ಮಗಳ ಬರ್ತಡೇ ಇದೆ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಬಿಂದು. 100 ಕಾಲ ಚೆನ್ನಾಗಿ ಬಾಳು. ಈ ವರ್ಷಕ್ಕಿಂತ ಈ ವರ್ಷ ಬರ್ತಡೇ ಜೋರಾಯ್ತು ನೋಡಿ ಬಿಂದುದು. ವರ್ಷ ಯಾರೂ ಓದ್ತಿದ್ದಿಲ್ಲ, ಅಕ್ಕನೂ ಓದ್ತಿದ್ದಿಲ್ಲ, ಮಾಮಾರು ಓದ್ತಿದ್ದಿಲ್ಲ, ಮತ್ತು ಈಚೆ ಕಡೆ ನಮ್ಮ ವೈನಿ ತವ್ರ ಮನೆ ಕಡೆನೂ ಯಾರೂ ಓದ್ತಿದ್ದಿಲ್ಲ. ಈಗ ಉಸಿರು ಹೋಗ್ಯಾರಲ್ಲ, ಫುಲ್ಲು ಖುಷಿ ನೋಡಿ. ವರ್ಷಕ್ಕಿಂತ ಬರ್ತಡೇ ಜೋರೈತೆ. ಚೆಂದ ಅಲ್ರಿ, ಒಳ್ಳೇದಲ್ಲ ಅಷ್ಟೇ ಸಾಕು. ನಾನು ಕೂಡ ಹೋಗ್ಬೇಕಾಗಿತ್ತು, ಅದೇ ಬೇಜಾರಾಗೈತೆ ನೋಡಿ. ಯಾಕೆ ಮಕ್ಕಳು ಸ್ಕೂಲ್ ಐತೆ, ಹೋಗೋಕ್ಕೂ ಆಗಲ್ರಿ ಅಂದರು. ಬಾ ಅಂತಂದ್ರೆ ಅಣ್ಣ ವೈನಿ ಸ್ಕೂಲ್ ಐತೆ ಆಗೋದಿಲ್ಲ ಅಂತಂದೆ. ಬರೀ ಇವತ್ತಿನ ರೊಟೀನ್ ಹೆಂಗೆ ಹೋಗುತ್ತೋ ಹೆಂಗಿಲ್ಲೋ ಅಂತ ನಿಮ್ಗೂ ಶೇರ್ ಮಾಡ್ತೀನಿ. ಹೋಲಿಕರ ಏನೈತೆ ಇಲ್ಲಿಂದ ಮನಸಾರಿ ಆಶೀರ್ವಾದ ಮಾಡ್ತೀನಿ ನೋಡಿ, ಒಳ್ಳೇದಲ್ಲ ಅಂತ. ಟೈಮ್ ನೋಡಿ 5 ಗಂಟೆ ಬಂದೇ ಬಿಡ್ತು. ಬರ್ರಿ, ಇನ್ನೂ ಏನೂ ಕೆಲಸ ಇಲ್ಲ, ಪಟ್ ಕೆಲಸ ಮಾಡ್ಕೋತೀನಿ. ನೀನು ರಾತ್ರಿ ಎಲ್ಲ ಊಟ ಮಾಡಿಟ್ಟಿದ್ದು ಎಲ್ಲ ಹಂಗೆ ಅದಾವು. ಎದ್ದೇನ ನೋಡ್ಕೊಂಡು ಕೂತ್ರೆ ಯಾವುದೂ ಕೆಲಸ ಆಗಲ್ಲ ನೋಡಿ. 4-10 ನಿಮಿಷ ಆಗಿತ್ತು ಎದ್ದೀನಿ, 5ಕ್ಕೆ 10 ನಿಮಿಷ ಕಮ್ಮಿ ಐತೆ. ಚೌಳಿಕಾಯಿ ರೊಟ್ಟಿ ಮಾಡ್ಬೇಕಂತ ಡಿಸೈಡ್ ಆಗಿಬಿಟ್ಟಿನಿ. ಮೊದಲು ಮೇನ್ ತಲೆಬಾಗ್ಲ ತೆರಲ್ರಿ, ನಾನು ಹಿಂದಿನ ಬಾಗ್ಲ ತೆರೆದು ಮೊದಲು ಬೀರಪ್ಪಂತ ದರ್ಶನ ಮಾಡಿ ಆಮೇಲೆ ಕೆಲಸ ಮಾಡೋದು ನೋಡಿ. ಇನ್ನೂ ನಿನ್ನೆ ಅಮಾವಾಸ್ಯೆ ಆಗೈತಲ್ಲ, ಇನ್ನೂ ದೀಪ ಐತೆ ನೋಡಿ. ಗಣ ಚಂದ ಉರುವಾಕತ್ತೈತೆ. ಬರೀ ಮನೆ ತುಂಬ ಹೆಂಗೆ ಹೋದ್ರು ನೋಡಿ ಮಕ್ಕಳು. ಇವಾಗ ಅಷ್ಟು ಕ್ಲೀನ್ ಮಾಡ್ತೀನಿ. ಸಂಜೆನಾಗ ಸುಸ್ತಾಗಿಬಿಡ್ತಿದ್ದಲ್ಲ, ಕ್ಲೀನ್ ಮಾಡೋಕ್ಕೆ ಆಗಲ್ಲ ನೋಡಿ, ಏನು ಮಾಡೋದು. ನೀವು ಕೂಡ ಬೀರಪ್ಪನ ದರ್ಶನ ಮಾಡ್ಕೊಂಡ್ರಿ ಬರ್ರಿ. ಇವಾಗ ನಾನು ಅಡುಗೆ ಮನೆ, ದೇವ್ರ ಮನೆ ಕಸ ಗುಡಿಸಿ, ಗ್ಯಾಸ್ ಕಟ್ಟಿ ಒರೆಸಿ, ಮುಸ್ರಿ ತಿಕ್ಕಿ, ನೀರು ಒಲೆ ಹಚ್ಚಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಅಲ್ಲಿದಲ್ಲೇ ಉಂಡು ಇಲ್ಲಿದಲ್ಲೇ ಉಂಡು ಇಟ್ಟಾರ ಗಂಗಾಳ. ಸಂಜೆ ಮುಂದೆ ಮಕ್ಕಳು ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ಟೈಮ್ ನೋಡ್ತಿರ್ಬೇಕು, 5:21 ಆಗೈತೆ ರೀ. ಅಂಗಳ ಕಸ ಹುಡುಗಿ ಹೋಗ್ಬೇಕಂದ್ರೆ ಟೈಮ್ ಆಗೈತೆ. ಆಮೇಲೆ ಹುಡುಗಿದ್ರಾತಂತೇಳಿ ಒಳಕ್ಕೆ ಬಂದು ಇಷ್ಟು ಬಾಂಡೆ ತಿಕ್ಕಿನಿ, ತೋರ್ಸಾಕತ್ತೀನಿ ರೀ ನಿಮ್ಗೆ. ಇಷ್ಟು ಚೌಳಿಕಾಯಿ ಉರಿಬೇಕು. ಚೌಳಿಕಾಯಿನೂ ಆಗ ತೊಳೆದಿಟ್ಟಿನಿ ನೋಡಿ, ಯಾಕಂದ್ರೆ ಉಸುಗು ಇರಲಿ ಮಾಡಿ ಅಂತ ತೊಳೆದಿಟ್ಟಿನಿ. ಹುರ್ಕೊಂಡು ಪಲ್ಯಕ್ಕೆ ಹಾಕಿ ರೊಟ್ಟಿ ಮಾಡಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಶ್ರಾವಣಿ ಬುತ್ತಿ ರೆಡಿ ಆಯಿತು. ಶ್ರಾವಣಿ ಕೂಡ ಹೊಂಟಾಳ, ನಾನು ಕೂಡ ರೊಟ್ಟಿ ಮಾಡಾಕತ್ತೀನಿ. ಟೈಮು 6:21 ಆಯ್ತು ನೋಡಿ. 6:21 ಆಗೈತಿ ನೋಡಿ. ಶ್ರಾವಣಿ ಬ್ಯಾಗ್ ರೆಡಿ ಮಾಡಿಲ್ಲ, ಯಾಕೆ ಹೊರ್ಯಾಕೋಲ್ಲ ನೋಡಿ. ಶ್ರವಣ್ ಕುಮಾರ್ನು ಇದ್ದಾನ. ಇನ್ನು ಪಡ್ಸಾಲಿ ಅಟ್ಟ ಅಂಗಳ ಕಸ ಗುಡಿಸಿಲ್ಲ. ಇದಕ್ಕೆ ರೊಟ್ಟಿ ಮಾಡಿ ತೆಗೆದುಬಿಡ್ತೀನಿ ರೀ. ಮತ್ತೆ ಚಂದ ಗ್ಯಾಸ್ ಬಂದ್ ಮಾಡೋದು ಹಚ್ಚೋದು ಮಾಡಾಕೋಲಿ. ಆಕಿನ ಬುತ್ತಿ ಕಟ್ಟಿ ನೋಡಿ. ಓತ್ಯಾ ಬ್ಯಾಗ್ ತಗೋ, ಬುತ್ತಿ ಬ್ಯಾಗ್ ತಗೋ. ಡ್ರೆಸ್ ಹೆಂಗೆ ಕೊಡ್ತಾರಂತ ನೋಡ್ಯವ. ಸ್ಕೂಲಿಗೆ ಹೋಗಿ ಬರೋಂಬರ್ರಿ, ಹೋಗಿ ಬಂದು ಸಿಗ್ತೀನು. ಹೋಗು, ಹುಷಾರಾಗಿ ಹೋಗು. ನೋಡು ವ್ಯಾನ್ ಬರ್ತಾನೆ, ಬ್ಯಾಗ್ ಹಾಕೋ. ಬರ್ರಿ, ರೊಟ್ಟಿ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಅಷ್ಟು ಎಲ್ಲ ಮನೆ ಕಸ ಹುಡುಗಿದ್ಯಾ ನೋಡ್ತಿರ್ಬೇಕು. ಎಲ್ಲ ಕ್ಲೀನ್ ಆಗೈತೆ ನೋಡಿ. ಶ್ರಾವಣಿ ಹೋಗಿಂದನೇ ಇವೆಲ್ಲ ಪಡ್ಸಾಲಿ ಅಟ್ಟ ಅಂಗಳ ಎಲ್ಲ ಕ್ಲೀನ್ ಮಾಡಿದೆ. 8:20 ಆಗೈತೆ ನೋಡಿ ಟೈಮು, ಕಾಣ್ತಿರ್ಬೇಕು. ಅಡುಗೆ ಮನೆ ಎಲ್ಲ ಕ್ಲೀನ್ ಆಗೈತಿ. ಇವಾಗ ಶ್ರಾವಣನ ಜಾಕ್ ಆಗಬೇಕು. ಶ್ರಾವಣನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ನೋಡಿ. ರೊಟ್ಟಿ ಪಲ್ಯ 8:20 ಅನ್ನೋಕೆ ರೊಟ್ಟಿ ಪಲ್ಯ. ಶ್ರಾವಣಿ ಸ್ಕೂಲಿಗೆ ಹೋಸಲ್ಲ ಜಲ್ದಿ ಎದ್ಬಿಡ್ತೀನಲ್ಲ, ಜಲ್ದಿ ಕೆಲಸ ಆಗುತ್ತೆ ನೋಡಿ. ಸಾಂಬಾರು ಅದು ಕಾಸಿಟ್ಟಿನಿ. ಬರೀ ಶ್ರಾವಣನ ಜಾಕ ಮಾಡಿಸಿ ಶ್ರಾವಣನ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಇದಿಟ್ಟು ಎಲ್ಲ ಕೆಲಸ ಮುಗತ್ತೆ. ಅವ್ನು ಕಳಿಸ್ಕೇರಿ ಬಟ್ಟೆ ಬಾಂಡೆ ನನ್ನ ಜಾಕ ಮತ್ತು ನೈಟಿ ಒಲಿ ಹಾಕೋದವು. ಏನು ಮುದ್ದೆ ಬಳಕೋಲು ಹೆಂಗೆ ಮಾಡ್ಯೋ ಅಂತ ಒಂದಿಷ್ಟು ಆರ್ಡ್ರ್ಗಳು ಬಂದವು. ಆರ್ಡ್ರ್ಗಳು ಪ್ಯಾಕಿಂಗ್ ಮಾಡಬೇಕು, ಅಡ್ರೆಸ್ ಬರಿಬೇಕು. ಬರೀ ಏನು ಮಾಡ್ತೀನಿ ಏನಿಲ್ಲ ಅಂತ ವಿಡಿಯೋದಾಗ ಶೇರ್ ಮಾಡ್ಕೊತಾ ಹೋಗ್ತೀನಿ ನೋಡಿ. ಸಪೋರ್ಟ್ ಮಾಡಿ. ಎಲ್ಲ ಕ್ಲೀನ್ ಮಾಡ್ಕೊಂಡೆ. 7 ಗಂಟೆನಾಗ ರೊಟ್ಟಿ ಆಯ್ತು. 7 ಕಮ್ಮಿ ಇತ್ತು. ಹಂಗೆ ರೊಟ್ಟಿ ಬಂಡಿ ಏನೂ ಎತ್ತಲಿಲ್ಲ, ಹಂಗೆ ಹೋಗಿ ಅಂಗಳ ಕಸ ಹುಡುಗಿದ್ಯಾ. ಬಂದು ರೊಟ್ಟಿ ಬಂಡಿ ಎತ್ತಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತು ಇದು ಪಡ್ಸಾಲಿ ಅಟ್ಟ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಅಟ್ಟನ ಮ್ಯಾಗೆಲ್ಲ ಒರೆಸ್ಕೊಂಡು ನೋಡಿ. ಇವತ್ತು ಶ್ರಾವಣ ಏನು ಮಾಡಾಕತ್ತಾರ, ನೀರು ಹಾಕ್ಯಾನ ಇಲ್ಲ ನೋಡಿ. ಹಂಗೆ ಕುಂತ ನೋಡಿ, ನೀರು ಕಾದಾವು. ಅವನು ಜಾಕ ಮಾಡಿಸ್ತೀನಿ ರೀ. ಇಲ್ಲಿ ಹಂಗೆ ಕುಂದಿರ್ತಾನವ. ನೀವು ಒಂದೊಂದು ವಿಷಯ ಐತೆ ನಿಮ್ಗೆ ಹೇಳೋದು. ಅವಿನ ಪರಿ ನಿನ್ನೆ ಅಮಾವಾಸ್ಯೆ ಆಗೈತಲ್ಲ, ಅಮಾವಾಸ್ಯೆ ದಿನ ರಾತ್ರಿ ನಾವು ಒಂದಿನ ಈ 3 ವರ್ಷ ಆಯ್ತು ರೀ ಇಲ್ಲಿ ನಮ್ಮ ಊರಿಗೆ ಗಂಡ ಮನೆ ಬಂದು. ಒಂದು ದಿನ
ಹಾವಿನ ಪರಿ ಕಂಡಿದ್ದಿಲ್ಲ, ಏನೂ ಒಂದು ಚೋಳು ಸನ್ಯಾಗ ಕಂಡಿಲ್ಲ ರೀ. ಒಮ್ಮೆ ಒಂದು ಚೋಳು ಬಂದಿತ್ತು, ಒಳ್ಳೆ ಏನೂ ಬಂದಿದ್ದಿಲ್ಲ. ಅದು ಅದು ಯಾಕೆ ಬೈತಂದ್ರೆ ಏನೋ ಅಂತ ನೋಡಿ ಹಿಂದೆ ಕಿರಿಯರು, SC ST ಮನ್ಯಾಗ ಬಂದ್ರೆ ಚೋಳು ಬರ್ತಾವು, ಮನ್ಯಾಗ ಕರ್ಕೊಬಾರ್ದು ಅಂತಾರೆ. ಅದೆಲ್ಲ ಪಾಲಿಸ್ತಾರೆ ರೀ. ಈಗ ಯಾರೂ ಪಾಲಿಸಲ್ಲ. ಅವಾಗ ಏನೋ ನೋಡಿ ಅವ್ರು ಬಂದು ಹೋಗಿದ್ಕಾಯ್ತು ಹೆಂಗಾಯ್ತು ಅವತ್ತೇ ಚೋಳು ಬಂದಿತ್ತು. ಈಗ ಮತ್ತು ಬಟ್ಟೆ ಪಟ್ಟಿ ಬರ್ತಾರೆ, ಏನು ಮಾಡೋಕ್ಕಾಗಲ್ಲ. ಮತ್ತು ಒಳಗೆ ಕಂಡಿಲ್ಲ, ಯಾಕಂದ್ರೆ ದಂಧೆ ಮಾಡ್ತೀವ ತಾಯಿ ನೀನೇವ ಅಂತೇವ ತಂದು ಹೊಡೆದ್ವಿ, ಒಳಗೆ ಕಂಡಿಲ್ಲ. ಈಗ ಹಾವಿನ ಪರಿ ಕಾಣ್ತು. ಮುಂಜಾನೆ ಹಸಿನಾಗ ಎದ್ದಿದ್ನಲ್ಲ, ನೋಡೋಣ ಒಂಥರ ಭಯ ಅನಿಸ್ತು. ಅವಾಗ ಅಂದ್ಯ, ಅವು ಫೋನ್ ಹಚ್ಚಿದ್ದೆ ಅಂದ್ಯ, ಅವು ಇದ್ರೆ ಹಾವಿನ ಪರಿಗೇನೂ ಆಗಲ್ಲ, ಅವ ಎಲ್ಲರ ಜಾಗ ಎಲ್ಲೈತೆ, ನೀನು ಅಮಾಸೆಲ್ಲ ಬೀರಪ್ಪ ಮುತ್ಯಾನೆ ಅಡ್ಡಾಡಿ ಹೋಗಿರಬೇಕು. ಹಾವಿನ ಪರಿ ತೊಗೊಂಡು ಕಣ್ಣಿಗೆ ಒತ್ತಗೋರವ ಕಣ್ಬ್ಯಾನ್ ಬರಲ್ಲ ಅಂತಾರೆ. ಏನು ಗೊತ್ತೋಡಿ, ಹಾವಿನ ಪರಿ ತೊಗೊಂಡು ಕಣ್ಣಿಗೆ ಒತ್ತಗೊಂಡ್ರೆ ಕಣ್ಬ್ಯಾನ್ ಬರಲ್ಲ ಅಂತ ಅವ್ವ ಅಂದ್ಲು. ತೋರಿಸ್ತೀನಿ ಬರ್ರಿ ಹಾವಿನ ಪರಿ ನಿಮ್ಗೆ. ಇವಾಗ ಕುಂತ ನೋಡಿ ಕಟ್ಕೋತಾ. ನೆಕ್ಸ್ಟ್ ಬಾಂಡೆ ಅದಾವೆ ನೋಡ್ರಿ, ಇಲ್ಲೇ ಕಾಣ್ತಿರ್ಬೇಕು ಹಾವಿನ ಪರಿ. ನೋಡಿ ಇಲ್ಲೇ ಹಾವಿನ ಪರಿ ನೋಡೋಣ, ಅಂಜಕ್ಕೆ ಬಂತು, ದೊಡ್ಡದೇ ಐತೆ ನೋಡಿ. ಹಾವು ಪರಿ ಬಿಡ್ತಾವಂತ ನೋಡಿ, ಏನೋ ಗೊತ್ತಿಲ್ಲ ಅಂತಿರ್ತಾರೆ. ಕಾಣ್ತಿರ್ಬೇಕು ಇಲ್ಲಿ ಹಾವಿನ ಪರಿ. ಇದನ್ನು ತೊಗೊಂಡು ಕಣ್ಣಿಗೆ ಒತ್ಕೋಬೇಕಂತ ಕಣ್ಬ್ಯಾನ್ ಬರಲ್ಲ ಅಂತ ನೋಡಿ. ನೀನ್ಯಪ್ಪ ಬೀರಪ್ಪ ಮುತ್ಯ ಅಂತ ಮಾಡಿಬಿಟ್ಟೆ ಬೆಳಗ್ಗೆ. ಅವ ಎಲ್ಲರ ಮೆಟ್ಟೆಲ್ಲ ಐತ್ರಿ, ಅವನೇ ಬೀರಪ್ಪ ಮುತ್ಯನೇ ಕಾಯವ. ನನಗೆ ಮುಟ್ಟಿಲ್ರಿ, ನಾನು ಅಂಜಿಕೆ ಬರತ್ರಿ ಮುಟ್ಟಾಕ. ಹಿಂಗಾಗಿ ಅವು ತೊಗೊಂಡು ಕಣ್ಣಿಗೆ ಒತ್ತಗೋರವ ಕಣ್ಬ್ಯಾನ್ ಬರಲ್ಲ, ಹಾವಿನ ಪರಿ ತೊಗೊಂಡು ಅಂತ ಹಿರಿಯರಿಗೆ ಗೊತ್ತಿರುತ್ತಾ. ಆದ್ರೆ ನಾನು ಭಯ ಆಗುತ್ತೆ ನೋಡಿ, ಮುಟ್ಟಿಲ್ಲ. ಶ್ರಾವಣ ತೊಗೊಂಡು ಕಣ್ಣಿಗೆ ಒತ್ತಗೊಂತೀನಿ, ಏನು ಮಾಡ್ತಾನನ್ರಿ. ಅದು ತೊಗೊಂಡು ಕಣ್ಣಿಗೆ ಒತ್ತಗೋ, ಕಣ್ಬ್ಯಾನ್ ಬರಲ್ಲ ಅಂತ. ಹಿಂಗೆ ಕಣ್ಣಿಗೆ ಹಚ್ಕೋ. ಹಂಗೆ ಇರ್ತಾಳ, ಕಣ್ಣಿಗೆ ಹಚ್ಕೋ ಹಿಂಗೆ ಅಪ್ಪ. ಎರಡು ಕಣ್ಣಿಗೆ ಹಚ್ಕೋ, ಕಣ್ಬ್ಯಾನ್ ಬರಲ್ಲ ಅಂತ ಆಮೇಲೆ. ನನ್ನ ಕಣ್ಣಿಗೆ ಇಟ್ಟು ಹಚ್ಬಯಪ್ಪ. ಆ ಕಡೆ ಹೋಗ್ಬಿಡು, ಆ ಕೊಂಪಣ್ಣ ಹಚ್ಚಿಕ ತೋರಿಸಿಲ್ಲ. ಉರ್ಯಾಗ ಸುಡ್ಬಾರ್ದಪ್ಪ, ದೇವ್ರ ಪರಿ ಅದು. ಅರಿಬೇಡ ವೈ, ಹಂಗೆ ಅರಿಬಾರ್ದು ವೈ. ಆ ಕಡೆ ಹೋಗಿ ಕೊಂಪಣ್ಣ ಹಚ್ಚಿಕ. ಬರೀ ನೀರು ಕಾದವು, ಶ್ರವಣನ ಜಳಕ ಮಾಡಿಸ್ತೀನಿ. ಶ್ರವಣನ ರೆಡಿ ಮಾಡಿ ಶಾಲೆ ಕಳಿಸಿ ಮತ್ತು ಕಂಟಿನ್ಯೂ ಮಾಡ್ತೀನಿ ನೋಡಿ. ನಾನು ಕಣ್ಣಿಗೆ ಹಚ್ಕೊಂಡ್ರಿ ಫೈನಲ್ಲಾಗಿ. ನಮ್ಮ ಶ್ರವಣ್ ಕುಮಾರ್ ಅಂಜ್ರಿಲ್ ಹೊಡಿ ತೊಗೊಂಬಂದು ನನ್ನ ಕಣ್ಣಿಗೆ ಹಚ್ಚಿದ, ತನ್ನ ಕಣ್ಣಿಗೆ ಹಚ್ಕೊಂಡ. ಮಕ್ಕಳಿಗೆ ಹೇಳಬಾರ್ದ್ರಿ, ಭಯ ಪಡಿಸ್ಬಾರ್ದು. ಅದು ಹೇಳಿ ಭಯ ಪಡಿಸಿದ್ರೆ ಅನಿಸ್ತಾರೆ. ಹೇಳಾರ ಭಯ ಅವ ಹಿಡ್ದದ್ ನೋಡೇ ಅದಕ್ಕೇನಾಗೋದು ಬಿಡಂತೆ ಕಣ್ಣಿಗೆ ಹಚ್ಚಿದ್ದು ನನಗೂ. ಹಿರಿಯರು ಹೇಳ್ತಾರಂದ್ರೆ ಸುಳ್ಳು ಇರಲ್ರಿ ಯಾವುದೂ ಮಾತು, ಅವು ಕರೆನೇ ಇರ್ತಾವೆ. ಹಳ್ಳಿ ಕಡೆ ಎಲ್ಲ ಇದು ನಂಬ್ತಾರೆ. ಈಗೆಲ್ಲ ಅಂತಾರೆ ಮೂಢನಂಬಿಕೆ ಅದು ಇದು ಏನೋ ಅಂತಾರೆ, ಆದ್ರೆ ಅದು ನಿಜ ನೋಡಿ. ಕೂಡ ಸಣ್ಣವ್ರಿದ್ದಾಗ ತೊಗೊಂಡು ಹಾವಿನ ಪರಿ ಅಂದ್ರೆ ತೊಗೊಂಡ್ಕೇರಿ ಕಣ್ಣಿಗೆ ಹಚ್ಕೊಂಡಿವ್ರಿ. ಅದು ನೆಪ್ಪೈತೆ ನಮ್ಗೆ, ಅವ್ವ ಹೇಳಿದ್ದು ನೆಪ್ಪೈತೆ ನೋಡಿ. ಅಂತಿದ್ರು ನಮ್ಮ ಅಮ್ಮರು, ಅಂತಿದ್ರು ನಮ್ಮ ಗಂಡಮ್ಮರು, ಹಾವಿನ ಪರಿ ಐತೆ ಕಣ್ಣಿಗೆ ಹಚ್ಚೋರಿ ಕಣ್ಬ್ಯಾನ್ ಬರಲ್ಲ ಅಂತಿದ್ರು. ಅದು ಎಲ್ಲ ಅವಾಗಿನ ಪದ್ಧತಿ ನಿಯಮ. ಇವಾಗ ಏನೋ ಇವಾಗಿನ ಮಂದಿಗೂ ಗೊತ್ತಿಲ್ಲ, ಇವಾಗೂ ಗೊತ್ತಿಲ್ಲ ನೋಡಿ. ಯಾವಾಗ ಚಂದಿತ್ತು, ಅವಾಗೆಲ್ಲ ಜವಾರಿ ಮಾಲು ಉಂತಿದ್ರು. ಅವಾಗಿನ ಜನ ಜವಾರಿ ಮಾಲು ಉಂಡು ಎಷ್ಟು 100 ವರ್ಷ ಬಾಳ್ತಿದ್ರು. ಈಗಿನ ಜನ ಏನಿಲ್ಲ, ಇವತ್ತು ಬಿತ್ತಾರೆ, ನಾಳೆ ಬೆಳಿತಾರೆ, ನಾಡ್ದು ಉಂತಾರೆ, ಆಚಿನ ಸತ್ತು ಬಿಡ್ತಾರೆ. 5 ದಿನದಾಗ ಎಲ್ಲ ಕಡಿಮೆ ನೋಡಿ. 40-50 ವರ್ಷನ್ಯಾಗ ಕಲಾಸ ಅಷ್ಟೇ ನೋಡಿ ಜೀವನ, ಈಗಿನ ಜೀವನ ನೋಡ್ರಿ. ಜಾಕನೂ ಆಯಿತು, ಜಾಕ ಆಯಿತು. ಟಿಕ್ಲಿ ಹಚ್ಕೋಬೇಕಂದೆ, ಟಿಕ್ಲಿನೇ ಇಲ್ಲರಿ, ಕಾಲಿಗೆ ಮನೆ ಸುಟ್ಟಿ ಇಡಾಕತ್ತೀನಿ. ಮನೇನು ಬಳಿ ಹೊಡೆದು ಬಿಟ್ಟಿದ್ದು, ಈ ಕೈಯ ಮಾತ್ರ ಬಳಿ ಏನಿದ್ದಿಲ್ಲ. ನಾ ಅಕ್ಕಾರ ಮನೆ ಫಂಕ್ಷನ್ ಐತೆ ಅಂತ ಹೋಗಿದ್ನಲ್ಲ, ಅಕ್ಕ ಸಲಕ್ಕೆ ಬೇಲು ಒಂದೇ ಬಳಿ ಐತಿ, ಹಂಗೆ ಬಂದಿಯಲ್ಲ. ಇದೊಂದು ಕಡೆಗೆ ಒಂದೇ ಬಳಿ ಇತ್ತು. ಏನು ಶ್ರಾವಣ ದವಾಖಾನೆ ಹೋಗಿದ್ನಲ್ಲ, ಅವತ್ತು ಹಾಕ್ಸೊಂಬಂದು ಬಳಿ ನೆಪ್ಪಾಯ್ತದ ಅಲ್ಲಿ. 1 ಡಜನ್ ಬಳಿ ಹಾಕ್ಸೊಂಬಂದು ಚಿಕ್ಕಾರು ಟಿಕ್ಳಿ ಮತ್ತು ನೆಪ್ಪಾಗವ ನೋಡಿ. ಇಲ್ಲದ ಮನ್ಯಾಗ ಸಣ್ಣ ಅದಾವ್ರಿ ಭಾಳ, ನಾ ಸಣ್ಣ ಹಚ್ಚಲ್ಲ. ಹಚ್ಚಿರ ಉದ್ದನ್ ಟಿಕ್ಳಿ ಭಾಳ ಹಚ್ತೀನಿ ರೀ. ಇಲ್ಲಿಕ್ಕಂದ್ರೆ ಆಡಲೂ ಹಚ್ತೀನಿ. ಒಂದಿಷ್ಟು ಕೊರಿಯರ್ ಆರ್ಡ್ರ್ ಬಂದು ತೊಗೊಂಡೆ. ಊರಾನವ್ರು ಒಂದಿಷ್ಟು ನೋಡೋದು, ಕಿತ್ತಾಡೋದು ಹೋಗೋದು ಅದು ಕೂಡ ಆಯ್ತು ರೀ. ಬರೀ ನಾ ಊಟ ಮಾಡಿಲ್ಲ. ಟೈಮ್ ಎಷ್ಟಾಗೈತಿ ತೋರಿಸ್ತೀನಿ. 11 ಗಂಟೆ ಆಗೈತೆ. ಬಿಸಿಲು ನೋಡಿ ನಮ್ಮನೆ ಐತೆ. ನೀರು ಬಂದವ್ರಿ ಇವಾಗ. ಬಟ್ಟೆ ಬಾಂಡೆ ನೀರು ಮಾಡಬೇಕು. ಜಾಕ್ ಆಗೈತೆ. ಊಟ ಮಾಡ್ತೀನಿ ರೀ. ಶ್ರವಣನ ಸ್ಕೂಲಿಗೆ ಕಳಿಸಿ ಬಂದು 9 ಗಂಟೆಗೆ ಲಾಗ್ ಚಾಲು ಮಾಡ್ಬೇಕಂದೆ, ಆಗಲಿಲ್ಲ ನೋಡಿ. 11 ಆಯಿತು. ಅಲ್ಲಿಂದ ಕಳಿಸಿ ಬಂದು ಏನೂ ಕೆಲಸ ಇಲ್ಲ ನೋಡಿ. ಬರೀ ಬಟ್ಟೆ ಕಸ್ಟಮರ್ ಬರೋದು, ಬರೀ ನೋಡೋದು ಹೋಗೋದು ಇದೇ ಆಯಿತು. ಒಂದಿಷ್ಟು ಕಿತ್ಯಾಶಿ ಹೋದ್ರು ವ್ಯಾಪಾರನೇ ಆಗಿ ನೋಡಿ. ಇಬ್ಬರು 3 ಬಂದ್ರೆ ಹಾಗೆ ಆಯ್ತು ರೀ.
ಒಬ್ಬರಿಗೆ ಸ್ಲ್ಯಾಕ್ಸ್ ಬೇಕಂತ ಸ್ಲ್ಯಾಕ್ಸ್ ಇದ್ದಿದ್ದಿಲ್ಲ, ಇಬ್ಬರು ಇಲ್ಲ ಅಂತಂದ್ರು ಒಬ್ರು ಕಿತ್ಯಾಶ್ ಹೋದ್ರು ನೋಡಿ. ಹಿಂಗೆ ರೀ, ಅವರಿದ್ರೆ ಯಾವತ್ತಿನ ತನಕ ಕುಂತರು ಇದ್ರು ಕೊಡೋವ ಅಂತಂದರು. ಅವ್ರು ಹೋಗಿಂದ 10 ಮ್ಯಾಗ 9ಕ್ಕೆ ಕಳಿಸಿ ಬಂದೀನಿ. ಒಂದು ತಾಸು ಕಿತ್ಯಾಶ್ ನೋಡಿ ಹಂಗೆ ಹೋದರು. ಮತ್ತು ಅಲ್ಲಿಂದ ಅವ್ರಿಬ್ರು ಬಂದರು, ನೋಡ್ಕೇರಿ ಇಲ್ಲ ನಾನು ಅವ್ರು ಕುಂತ್ಕೇರಿ ಹೋದ್ರೆ ಹಂಗೆ ಏನಿಲ್ಲ. ಇವಾಗ ಊಟ ಮಾಡಿ ನೀರು ತುಂಬಿ ಬಟ್ಟೆ ಬಾಂಡೆ ಮಾಡಿ ಮತ್ತು ನಾವು ಕಂಟಿನ್ಯೂ ಮಾಡ್ತೀವಿ ನೋಡಿ. ಶ್ರವಣ ಉಂಡ್ಬಿಟ್ಟೋಗ್ಯಾನ ಬಾಂಡೆದಾಗಿಂದ ಗಾಳಿ ನಮ್ಗೆ ಬಿಸಿತ್ತು ನೋಡಿ. ನಿನ್ನೆ ಅರ್ವಿ ಹೋಗೋದು ಹಾಕಿದ್ದೀನಿ ರೀ ದೇವ್ರ ಮನೆ ಬಾಗಿಲಿಗೆ. ಶ್ರಾವಣಿ ಪೂಜೆ ಮಾಡಾಗ ಕುಂಕುಮಕಾಯಿ ಹಚ್ಚಿಬಿಟ್ಟಿದ್ಲು, ಕೆಂಪ ಕಾಣಾಕಾಯ್ತು, ಹಸನಾಗ ಆಗೈತೆ ನೋಡಿ. ಬಿಳಿಯೋದೈತಲ್ಲ ಅರಿವಿ ಹಸನಾಗೈತಿ. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು, ಅಕ್ಕ ಇದು ಕಾಟನೋ ತರ್ಕೇಟೋ ಅಂತ. ತರ್ಕೇಟ್ ನೋಡಿ. ಮತ್ತು ಇದು ನಮ್ಮ ಸಬ್ಸ್ಕ್ರೈಬರ್ ಮಾಡಿದ್ರಿ, ಅವ್ರ ಮನೆಗೆ ಹೋಗಿದ್ದೀವಿ, ಅವ್ರು ಮಾಡಿದ್ದು. ಅವರು ಮಾಡಿದಕ್ಕೆ ನಾವು 1-2 ಸಲ ಊಟಕ್ಕೇರಿ ಚಂದ ಐತೆ ಅಂಥೇಳಿ ಅರಿಬಿ ರೆಡಿಮೇಡ್ ಕಾಣುತ್ತಾ ಚಲೋ ಅನ್ಸುತ್ತೆ ಮನೆಗೆ ಅಂತೇಳಿ ಹೊಲ್ದಿ ನೋಡಿ, ಚಂದ ಆಗುತ್ತೆ ಅಂತೇಳಿ. ಬರ್ರಿ, ಸಂಜೆನಂದು ಬೇಳೆ ಸಾಂಬಾರಿತ್ತು, ಚೋಳಿಕಾಯಿ ಪಲ್ಯ ಮಾಡೀನಿ, ಶೇಂಗಾ ಪುಡಿ ಹಚ್ಚಿ ಊಟ ಮಾಡ್ತೀನಿ ರೀ. ಊಟ ಮಾಡಿ ಬಟ್ಟೆ ಬಾಂಡೆ ನೀರು ತಲೆ ಕೆಡ್ಸೋದು ನೋಡಿ. 12 ಆಗಲಕ್ಕ ಅದು ಮಾಡ್ಕೊಂಡು ಕೇರಿ ಟಿಚಿಂಗ್ ಮಾಡಬೇಕು. ಊಟ ಮಾಡಿ ಬಟ್ಟೆ ಬಾಂಡೆ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ. ಟಿಚಿಂಗ್ ಮಾಡಾಗ ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ನೀವೆಲ್ಲ ಊಟಕ್ಕೆ ಏನು ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮಸ್ತ್ ರೀ, ನಮ್ಮ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ, ಚೋಳಿಕಾಯಿ ಪಲ್ಯ, ಅದರ ಬೇಳೆ ಸಾಂಬಾರು ಬೇಳೆ ಪಲ್ಯ ಎಲ್ಲರಿಗೂ ಫೇವ್ರೇಟೇ. ನನ್ನ ಬೇಳೆ ಸಾಂಬಾರು ಬೇಳೆ ಪಲ್ಯ ನನ್ನ ಫೇವ್ರೇಟ್ ನೋಡಿ, ತೊಗರಿಬೇಳೆ ನೋಡಿರಿ. ಬಟ್ಟೆ ಸ್ವಲ್ಪ ಇದ್ದು ಇವತ್ತು. ನಿನ್ನೆ ಶ್ರಾವಣನು ಸ್ಕೂಲ್ ಡ್ರೆಸ್ ಎಲ್ಲ ಒಗೆದು ಹಾಕಿಬಿಟ್ಟೆ. ಇವತ್ತು ಬುಧವಾರ ಅಲ್ಲ, ಇನ್ನು ಸಾಯಂಕಾಲನೇ ಒಗೆದು ಹಾಕಿನಿ. ಇಲ್ಲಿಸ್ ಬಟ್ಟೆ ಅದಾವು ಮತ್ತು ಕುಡಿಯೋ ನೀರು ಬಂದಿದ್ದು, ನೀರು ತುಂಬ್ಕೊಂಡು ನೋಡಿ. ನೀರು ತುಂಬಿ ಬಟ್ಟೆ ಒಗೆದು ಹಾಕಿ ಸ್ವಲ್ಪ ಬಟ್ಟೆನೂ ಸ್ವಲ್ಪ ಇದ್ದು ಬಾಂಡೆನೂ ಸ್ವಲ್ಪ ಇದ್ದು ನೋಡಿ. ಇಷ್ಟು ನೀರು ತುಂಬಿ ಇನ್ನೆಲ್ಲ ಕ್ಲೀನಾಗೈತೆ. ಟೈಮು 2 ಗಂಟೆ ಆಗೈತೆ ನೋಡಿ. ಇವಾಗ ಹೆಚ್ಚಾಗಿರ್ಬೇಕು ಟೈಮ್ 2 ಗಂಟೆ. ಬಾಂಡೆನೂ ಇಷ್ಟೇ ಇದ್ದು. ಮಧ್ಯಾಹ್ನ ಏನು ಊಟ ಮಾಡಲ್ಲ ನೋಡಿ, ಮುಂಜಾನೆ ಉಂಡಿದ್ದು ಕರಗಿಲ್ಲ. 2:15 ಆಗೈತೆ ರೀ. ಇವಾಗ ಮುಸು ನೈಟಿ ಪಿಕೋ ಹಾಕ್ತೀನಿ. ನೀರು ಬಂದಾಗ ನೀರು ತುಂಬ್ಕೋಬೇಕು. ನಿನ್ನೇನು ಒಂದು ಹೊರಗಿನ ಇಷ್ಟೇ ತುಂಬಿದ್ದು, ಒಳಗಿನ ಬ್ಯಾರಲ್ ತುಂಬಿದ್ದಿಲ್ಲ. ಇವತ್ತು ಭಾರಿ ಸ್ಪೀಡ್ ಇದ್ದು ನೋಡಿರಿ ನೀರು. ಒಳಗಿನ ಬ್ಯಾರಲ್ ಕೆತ್ತೆ ಸುರ್ತಿದ್ದೆ, ಪೈಪ್ ಹಚ್ಚಿ ಒಗೆದ್ಬಿಟ್ಟೆ, ತುಂಬಿಡುತ್ತೆ ನೋಡಿ. ಇನ್ನೂ ರಾಟಿದು ಏನು ಮುಟ್ಟೇ ಇಲ್ಲ. ಬರೀ ನಾನು ನೀರದ ನೋಡಿ. ಇವತ್ತು ಟೈಲರಿಂಗ್ ಚಾನಲ್ಗೊಂದು ವೀಡಿಯೋ ಹಾಕಿದೆ, ಲೈವ್ ಹೋದೆ 1/2 ತಾಸು. ಲೈವ್ಗೂ ಯಾರೂ ಬರಲಿಲ್ಲ, ಬೇಜಾರಾಯ್ತು. ಒಳ್ಳೆ ಲೈವ್ ಬಿಟ್ಟು ಕೇರಿ ಟೈಲರಿಂಗ್ ಚಾನಲ್ಗೆಲ್ಲ ವೀಡಿಯೋ ಹಾಕಿ ಮತ್ತು ಲೈಫ್ ಸ್ಟೈಲ್ಗೆ 1 ಗಂಟೆಗೆ ವೀಡಿಯೋ ಹಾಕಿ ಎಲ್ಲ ಮುಗಿಸಿ ಇವಾಗ ಬಟ್ಟೆ ಟಿಚ್ ಮಾಡ್ಬೇಕು. ಬರ್ರಿ, ಬಟ್ಟೆ ಟಿಚ್ ಮಾಡಾಗ ಮತ್ತೆ ಸಿಗೋಣ ನೋಡಿ. ಒಪ್ಪತ್ತು ನೈಟಿ ಒಳಗೆ 1 ನೈಟಿ ಹಿಡಿದೆ, ಅವು 4 ನೈಟಿ ಅಳ್ತಿಲ್ರಿ. ಇನ್ನು 2 ಅಳತಿ ಕೊಟ್ಟಿಲ್ಲ, ಅವ್ನು ಹಂಗೆ ಇಟ್ಟೆ ಕಟ್ ಮಾಡಿಲ್ಲ. ತೋಳದು ಉಚ್ಚಿನ 1 ನೈಟಿ ಮ್ಯಾಗಿಂದು, ಇನ್ನು 3 ನೈಟಿ ತೋಳು ಉಚ್ಚಿ ನೋಡಿ. ಮತ್ತು ತೋಳು ಯಾಕಡ್ರೆ ಹುಡ್ರು ಕಳೆದು ಅಂದ್ರೆ ಕೈಲೇ ಕೊಡ್ಬೇಕಾಗತ್ತೆ ರೀ. ಹಿಂಗಾಗಿ ಈ ಕಡೆ ಇದೊಂದು ನೈಟಿ ಮುಗ್ಯಾಕೆ ಬಂದೈತೆ, ಟೈಮನ್ನು 5 ಆಗಕ್ಕೆ ಬಂದೈತೆ. ಇದೊಂದು ನೈಟಿ ಹೊಲಿಬೇಕು, ಇವಿಸು ಹೊಲಿಬೇಕು, ಇದು ಮಾಡ್ಬೇಕು ರೀ. ಶ್ರಾವಣಿ ಶಿವಕುಮಾರ್ ಬರ್ತಾರೆ. ಇನ್ನು ಏನು ರೈಟ್ ಬಿಸಿ ಮಾಡಿನ ಉಂಟಾರ ನೋಡಿ. ಇನ್ನೊಂದು ಸ್ವಲ್ಪ 1-2 ಮನೆ ಪಡ್ಡು ಹತ್ತಿದ್ದು ಹಾಕಿಕೊಟ್ಟು ಬಿಸಿ ತಿಂತಾರೆ. ಮತ್ತು ನಾಳೆ ರೊಟ್ಟಿ ಮಾಡಕ್ಕೆ ಬರ್ತೀನಿ. ಬೆಳಗ್ಗೆ ಮುಂಜಾನೆ ರೊಟ್ಟಿ ಮಾಡೀನಿ, ಪಡ್ಡಿ ಇನ್ನೇನು ದೋಸೆ ಮಾಡಿದ್ನ ಹಿಟ್ಟು ಉಳಿದಿತ್ತು. ಹೊಟ್ಟಿ ಗರ ಹಾಕಾಯ್ತು ನೋಡಿ. ಈಗ ಅವ್ರು ಬರುವ ಹೊತ್ತಿಗೆ ಗರ ಅಂತೈತೆ ನಂದು ಹೊಟ್ಟಿ. ಮಧ್ಯಾಹ್ನ ಉಣ್ಲಿ ನೋಡಿ, ಮುಂಜಾನೆ ಉಂಡ್ಯಾಕಿ ಮಧ್ಯಾಹ್ನ ಉಣ್ಣಲ್ಲ. 4-5ಕ್ಕೆ ಹೊಟ್ಟೆ ಗರ ಅಂತೈತೆ. ಚೋಡಾದ್ರೆ ಏನು ಅದಾವು ತಿಂತೀನಿ ರೀ ನಾನು. ಈ ಟೈಮಲ್ಲಿ ಊಟ ಮಾಡಿ ಹೊಲ್ಯಾಕತ್ರ ಒಂದು ಕೆಲಸ ಯಾವುದೂ ಆಗಲ್ಲ ನೋಡಿ. ಇಷ್ಟು ಹೊಲ್ತೀನಿ ರೀ. 4 ಸೇರಿ ಮಾಡಿದ್ರೆ ನಾನು ಒಂದಿನ 4 ಹೊಲಿದ್ನಂದ್ರೆ ಖಾಲಿ ಆಗಿಬಿಡ್ತಾವೆ. ಹೊಲಿದಾಗಲ್ಲ. ಬರೀ ಒಂದು ಚಟ್ನಿ ಮಾಡಿ ಅವ್ರಿಗೆ ಪಡ್ಡು ಹಾಕ್ತೀನಿ. ಇವಾಗ ಬರ್ತಾನೆ ರೀ ಶ್ರವಣ. 5 ಗಂಟೆ ಸುದ್ದಾತು. ಶ್ರವಣ ಬಂದು 1 ತಾಸಿ ಶ್ರಾವಣಿ ಬರ್ತಾವೆ. ನಾ ಅಡುಗೆ ಮಾಡ್ರಾಗ ಅಲ್ಲಿಗೆ ಬರ್ತೀರಿ ನೋಡಿರಿ. ಒಂದಿಷ್ಟು ಕಮೆಂಟ್ಗಳು ಹಾಕಿದ್ರಿ. ಮತ್ತು ಇನ್ನೊಂದು ನಿಮಗೆ ಏನು ಹೇಳಂದ್ರೆ, ಅಕ್ಕ ಫೋಟೋ ಲಂಗ ಫೋಟೋ ಹಾಕಿ, ನೈಟಿ ಫೋಟೋ ಹಾಕಿ, ಸೀರೆ ಫೋಟೋ ಹಾಕಿ ಅಂತ ಎಲ್ಲರೂ ಕಮೆಂಟ್ ಮಾಡಿ ಕೇಳ್ತಿರ್ತೀರಿ. ನಾವು ವಿಡಿಯೋ ಬಿಟ್ಟಿರ್ತೀನಲ್ಲ, ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ನನಗೆ ಕಳಿಸಿದ್ರಂದ್ರೆ ನಾ ಅವ್ಕೂರ್ನ ಫೋಟೋ ಹೊಡೆದು ಹಾಕ್ತೀನಿ. ಅಷ್ಟು ಫೋಟೋ ಹೊಡ್ಕೊಂಡು ಕೇರಿ ಅಷ್ಟು ನಿಮ್ಗೆ ಕಳಿಸ್ಬೇಕಂದ್ರೆ ಕೆಲಸ ಟೈಮ್ ಭಾಳ ಹಿಡಿತೈತಿ. ಆ ಥರ ಆಗಲ್ಲ ನೋಡ್ರಿ. ಮತ್ತು ಇಬ್ಬರು ಸಿಸ್ಟರ್ ಮಾತಾಡಬೇಕು ಅಂತೀರಿ.
ನೀವು ಮಾತಾಡ್ಬೇಕಂತೀರಿ, ನಾನು ಮಾತಾಡೋಕ್ಕೂ ಪುರ್ಸೊತ್ತಿಗೆ ಇಲ್ಲ, ಕೆಲಸನೇ ಭಾಳ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇವತ್ತು ಶಿವ ಅಂತ ಒಂದು ನೈಟಿ ಟೀಚ್ ಮಾಡಿ ಎಣ್ಣೆ ಟೀಚ್ ಮಾಡ್ಬೇಕಂದ್ರೆ ಟೈಮ್ ಆಯಿತು, ಅಡುಗೆ ಮಾಡಿದ್ರೆ ಅಂತ ಈ ಕಡೆ ಬಂದೆ. ಮತ್ತು ಇಲ್ಲಿ ಯಾವ ಕಮೆಂಟ್ ನೋಡೋಣ ಲಾಗ್ ಚಾಲು ಮಾಡಿ ನೋಡಿ. ಬರೀ ಇನ್ನು ಮಕ್ಕಳು ಬರ್ತಾರ. ಶ್ರಾವಣಿಯರು ಸ್ಕೂಲಿಗೆ ಹೋಗಿ ಅಮೌಂಟ್ ಇಸ್ಕೊಂಬರೋಕ್ಕಾಗವಲ್ಲ ನೋಡಿ. ಅಲ್ಲಿ ಟಮೋಟ್ ಬರ್ತಾವು, ಇಸ್ಕೊಂಬಂದು ಅಲ್ಲಿ ಫೀಸ್ ಕಟ್ಟಬೇಕು, ಎಲ್ಲ ವಜ್ಜದ ನೋಡಿ ಜೀವನ, ಸುಮ್ಮನೆ ಅಲ್ಲ. ಇವಾಗ ಒಂದಿಷ್ಟು ಕಸಿ ಕೊಬ್ಬರಿ ಅದ, ನೀನು ಅಮಾಸಿಗೆ ಹೊಡೆದಿದ್ದು ಕೊಬ್ಬರಿ ಚಟ್ನಿ ಒಂದೆರಡು ಪಡ್ಡು ಹಾಕಿಬಿಡ್ತೀನಿ. ಚೌಳಿಕಾಯಿ ಪಲ್ಯ ರೊಟ್ಟಿ ಐತಿ, ಮಣ್ಣಿ ಮಾಡಿ ಅವ ಬಂದಿನ ಮಾಡಿದ ರೊಟ್ಟಿನ 5 ಅದಾವು, ಇವು ಉಳ್ಕೋಗಿ ಕುಂದಿರ್ತಾವ್ರಿ. ಮತ್ತು ಸಂಜೆಗೆ ಬೇಕಾಗಿ ಅವ್ರಿಗೆ ಬಿಸಿ ಒಂದು ಮಾಡಿಕೊಟ್ಟನೆ, ಸಂಜೆ ಊಟ ನೆನೆಸಲ್ರಿ ಅವರು, ಸುಮ್ಮನೆ ಯಾವ್ದಾರ ತಿಂದು ಮುಕ್ಕೊಂಬಿಡ್ತಾರೆ. ಈಗ ಗಾಳ್ಯಾಗ ಹಸ್ತು ಬರ್ತಾರೆ. ಈಗ ಈ ಆಷಾಢ ಗಾಳಿ ಬಿಸಿ ಬಿಸಿ ಬಡಿಯಾಗ ಹಾಕಿದ ಬಡಿಮಿ ಆಗ್ಯದ ಜೋಳ ಕಾಲೇ ಹಿರಿಯರು ಅಂತಿರ್ತಾರಂತ. ಈಗ ನೋಡಿ ಏನು ಕಿತ್ತದಂದ್ರೆ ಖರ್ಚಾಗೋದಂದ್ರೆ ಈಗ ಭಾಳ. ಬ್ಯಾಸ್ಯಾಗ ಮಾತ್ರ ಬರೀ ನೀರು ಕುಡ್ಸತ್ರಿ, ಭಾಳ ಊಟ ಹೋಗೋದೇ ಇಲ್ಲ. ನಾನು ಬ್ಯಾಸ್ಯಾಗ ಅವಾಗ ಮಧ್ಯಾಹ್ನ ಉಣ್ತಿದ್ದೇ ಇಲ್ಲರಿ, ನನಗೂ 5 ಹೊಟ್ಟೆ ಸಿಗ್ತೈತೆ ನೋಡ್ರಿ, ಉಣ್ಣಿಲ್ಲಂದ್ರೆ ಹೊಟ್ಟೆ ಗಾರ ಅಂತೈತ್ರಿ. ಗಾಳಿ ಬಿಸೋ ದಿನಕ್ಕೆ ಮಕ್ಕಳು ಗಾಳ್ಯಾಗ ಬರ್ತಾವಲ್ಲ, ಹೊಟ್ಟೆ ಹಸ್ತಾ ಬರ್ತಾವೆ. ದನಗಳಿಗೆ ಬಡಿಮಿ ಇವಾಗ ಕಲೆ ಆಗುತ್ತೆ. ಹಾಕಿದ ಜೋಳ ಆಗ್ಯದ ಜೋಳ ಅಂತಿದ್ರು ಅವಾಗ. ಮನ್ಯಾಗ ನಡು ಮನ್ಯಾಗ ಹಾಗೆ ಮಾಡ್ತಿದ್ರಿ, ಒಂದು ಕೇಲಿಗತ್ತೆ ಮಾಡಿ ಬಂದು ಬಂಡಿ ಇಟ್ಬಿಡೋದು, ಅದು ಹಾಗೆ ಅನ್ನೋಕೆ ಅದ್ರ ತುಂಬ ಜೋಳ ಆಗ್ತದ್ರಿ. ಬರೋ ವರ್ಷದನ ನೋಡ್ಕೊಳರಿ. ಇವಾಗ ಹೇಳ್ರಿ ಚೀಲ ತುಂಬಿಡ್ತಾರೆ, ನುಸಿ ಪಸಿ ಹತ್ತಾವು. ಇವಾಗಿನ ಜನ್ರೇಷನ್ ಬೇರೆ ಐತೆ, ಅವಾಗಿನ ಜನ್ರೇಷನ್ ಬೇರೆ ಐತೆ. ಇವಾಗ ಹಾಗೆ ಅಲ್ರಿ, ಈಗ ಹಾಗೆ ಮಾಡು ಎಲ್ಲ ಏನು ಮಾಡಾಕತ್ತಾರಂದ್ರೆ ಕೇಲ್ ಮಾಡಾಕತ್ತಾರ ನೋಡಿ. ಮನೆ ಮುಂದೆ ಕೇಲ್ಗಳು ನೀರು ತುಂಬಾಕೆ ಮಾಡಾಕತ್ತಾರ. ಅವಾಗ ಅಂಥವೆಲ್ಲ ಜೋಳ ತುಂಬ್ತಿದ್ರಿ. ಅವಾಗ ಜೋಳ ಹಾಕಿ ಹಾಗೆ ಅಂತಿದ್ರಿ. ಜೋಳ ತೊಗೋಬೇಕಾದ್ರೆ ಅದನ್ನು ಮ್ಯಾಗಿನ ಕಲ್ಲು ತೆಗೆದು ಒಳಗಿಳಿದು ತುಂಬ್ಕೋತಿದ್ರು ಜೋಳ. ಹುಡ್ರನ್ನ ಇಳಿಸೋದು, ತಾವು ಗಂಡು ಮಕ್ಳು ಇಳಿದು ತುಂಬ್ಕೋತಿದ್ರು. ಇಷ್ಟು ಅಡಲ್ಲ ಒಳ್ಯಾಕತ್ತ, ನಮ್ಮಕ್ಕಿಂತ ಒಳ್ಯಾಕಿರ್ತಾರೆ. ಹಾಗೆ ನೋಡಿರಿ, ನಾನು ಕೂಡ ಸಣ್ಣಕ್ಕಿದ್ದಾಗ ಅಲ್ಲಿ ನಮ್ಮ ಮನೆ ಮಗಳಿತ್ತು. ನಮ್ಮ ಮನ್ಯಾಗೂ ಇದ್ದಿದ್ದಿಲ್ಲ ರೀ, ಹಳೆ ಮನ್ಯಾಗೂ ಇಲ್ಲ, ಹೊಸ ಮನ್ಯಾಗೂ ಇಲ್ಲ, ಹಾಗೆ ಮಾಡೇ ಇಲ್ಲ. ನಮ್ಮ ಮನೆ ಮಗಳಿತ್ತು, ಹಾಗೆ ಹಿಂಗೆ ಅಡುಗೆ ಮನೆಯಾಗಿತ್ತು ರೀ ಅವ್ರದ್ದು. ಒಂದು ಬಂಡಿ ತೆಗೆದು ಸಾಕು, ಒಟ್ಟು ಅಡುಗೆ ಮನೆ ಎಷ್ಟೈತಿ ಅಷ್ಟು ಜೋಳ ತುಂಬೋರಿ. ಅದ್ರೊಳಗೆ ಇಳಿದು ಜೋಳ ತುಂಬ್ಕೊ, ಬ್ಯಾಟ್ರಿ ಹಚ್ಚಿಗೋರಿ, ಕತ್ಲಿರ್ತೈತಿ ಒಳಗೆ. ಈಗ ಸಿಟಿ ಕಡೆ ಆಗಿರ್ಬೋದು, ಹಳ್ಳಿ ಕಡೆ ಆಗಿರ್ಬೋದು, ಈಗ ಒಂದು ಮನೆ ಮುಂದರಾಲಿ ಹಿಂದರಾಲಿ ಕೇಲ್ ಮಾಡ್ತಾರೆ. ಅದನ್ನು ಕೇಲ್ ಅವಾಗ ಹಾಗೆ ಕೇಲ್ ಎತ್ತಿದಲ್ಲ, ಅವೇ ಹಾಗೆ ಇರ್ತಿದ್ ನೋಡಿ ಅವಾಗ. ಇದು ಹಾಗೆ ಅನ್ನೋದು ಯಾರಿಗೆಲ್ಲ ಗೊತ್ತಿರ್ತೇವೆ ಗೊತ್ತಿಲ್ಲ. ಅದು ಆಲ್ಮೋಸ್ಟ್ ಗೊತ್ತಿರ್ತೈತೆ ರೀ. ಈಗೆಲ್ಲ ಹೊಂಟವು. ನಮಗೆ ಗೊತ್ತಿರೋ ನಮ್ಮ ಮಕ್ಳಿಗೆ ಗೊತ್ತಾಗ ನೋಡಿ. ಹಾಗೆ ಅಂದರೆ ಅವಕ್ಕೇನು ಗೊತ್ತಿಲ್ಲ ರೀ. ಈಗ ಬೇಕಾದ್ರೆ ನಮ್ಮ ಶ್ರಾವಣಕುಮಾರ್ ಬಂದು ನಿಮಗೆ ಕೇಳ್ತೀನಿ, ಅವ್ರು ನೋಡಿದ್ರೆ ಇದಕ್ಕೆ ಹಾಗೆ ಅಂತಾರೆ, ಇದಕ್ಕೆ ಇದು ಅಂತಾರೆ ಗೊತ್ತಾಗುತ್ತೆ. ಈಗ ಅವು ನೋಡೇ ಇಲ್ಲ, ನಾವು ಹೇಳಿದ್ರೆ ಗೊತ್ತಲ್ರಿ. ಅವು ಇದ್ರೆ ಹಿಂಗೆ ಐತಮ್ಮ ಅಂತ ಹೇಳ್ಬೇಕಾಗತ್ತೆ. ಈ ಮನೆಯಾಗ ಯಾವುದೇ ಒಂದು ಹಳೆ ವಸ್ತು ಇತ್ತಂದ್ರೆ ಇದು ಏನು ಮಮ್ಮಿ ಅಂತ ಕೇರ ಅದು ಇದವ ಅಂತ ಹೇಳ್ತೀವಿ. ಇವಾಗ ಅವಾಗೆಲ್ಲ ಗುದ್ಲಿ, ಸಲಿಕಿ, ಕಡ್ಗೋಲು ಇಂಥವೆಲ್ಲ ಇರ್ತಿದ್ವು. ಇವಾಗೆಲ್ಲದ ನಮ್ಮ ಮನ್ಯಾಗ ಹೇಳ್ರಿ, ಗುದ್ಲಿ ಹೊಲನೂ ಇಲ್ಲ, ಹೊಲಕ್ಕೆ ಹೋಗೋದಾರ ಮಾಡ್ದಾರ ಗುದ್ಲಿ, ಕುರಿಪಿ, ಕುಡ್ಗೋಲು ಇಂಥವೆಲ್ಲ ಬೇಕಾಗ್ತಾವು. ನಾವು ಎಲ್ಲಿ ಹೋಗೋದ್ರ ಬರೋದ್ರ ಮನೆ ಆಯ್ತು ನಾವು ತಿರ್ತೀವಿ. ಅವು ಹೈನ ಮಾಡಿದ್ರೆ ಕಡ್ಗೋಲು ಅವೆಲ್ಲ ಬೇಕಾಗ್ತಾವು. ಸ್ವಾರಿ, ಕಡ್ಗೋಲು ಅಂತಿದ್ರು ಅವಾಗ. ಇವಾಗ ನಮ್ಮ ಮಕ್ಳಿಗೆ ಎಲ್ಲಿ ಕಲಿಸ್ಬೇಕ್ರಿ ನಾವು, ಕಲಿಸಂದ್ರೆ ಅವು ಮನ್ಯಾಗ ನಾವು ಮಾಡಿದ್ವು ಅಂದ್ರೆ ಇದ್ದು ಅಂದ್ರೆ ಅಂತೀವಿ. ಒಕ್ಕಲ್ತನ ಮನೆಯೊಳಗೆ ಅದಾವೆ ರೀ, ನಾವು ಸ್ವಲ್ಪ ಗುದ್ಲಿ, ಕುರಿಪಿ, ಕುಡ್ಗೋಲು ಅದಾವು. ಅವಾಗ ನೋಡಿ ಸಾಮಾನು ಇಲ್ರಿ, ಎಡಿ ಓಡು ಇವು ಎಲ್ಲ ಟ್ಯಾಕ್ಟ್ರಿ ಬಂದ್ಬಿಟ್ಟವ್ರಿ. ಅವಾಗೆಲ್ಲ ಎತ್ತಿಂಗಳೇ ಇರ್ತಿದ್ವಲ್ಲ, ಎಲ್ಲ ಸಾಮಾನುಗಳು ಭಾಳ, ಗಳೆ ಸಾಮಾನು ಅಂದ್ರೆ ಭಾಳ ಇರ್ತಿದ್ವು. ಅವಾಗ ಒಂದು ಕೋಲ್ ತುಂಬಿರ್ತಿದ್ವು ಗಳೆ ಸಾಮಾನು. ನಾವು ಸಣ್ಣರಿದ್ದಾಗ ಇದ್ದು ನಮ್ಮ ಮನೆಗೊಳಗೆ. ಇವಾಗ ಹೇಳ್ರಿ ಎಲ್ಲ ಗಳೆ, ಟ್ಯಾಕ್ಟ್ರಿ ಬಿತ್ತೋದು ಟ್ಯಾಕ್ಟ್ರಿನೇ ಈಗ. ಹಿಂಗಾಗ್ಬಿಟ್ಟೈತಿ ಮಿಷನ್ ಮ್ಯಾಗ ಎಲ್ಲ ಎತ್ತುಗಳು ಎತ್ತಿ ಬಂಡಿ ಅಂತ ನೋಡೋಕೆ ಕನಸಾಗ್ಯಾವ್ರಿ. ಈಗಿನ ಜನ್ರೇಷನ್ ಹಂಗೈತಿ. ಬರೀ ಹಂಗೆ ಮಾತಾಡಕತ್ನಿ. ಯಾವಾದ್ರೆ ಒಂದಕ್ಕೊಂದು ಮಾತು ಹುಡ್ತಾವ್ರಿ. ಅಡುಗೆ ಮಾಡ್ತೀನಿ.